ಉದ್ದಿನ ಲೇಹ. ಮೊದಲನೇದಾಗಿ ಮಾಡ್ತಾ ಇರ್ತಕ್ಕಂತಹ ರೆಸಿಪಿ ಅಂತಂದ್ರೆ ಉದ್ದಿನ ಲೇಹ. ಉದ್ದಿನ ಲೇಹಕ್ಕೆ ಬೇಕಾಗುವ ಸಾಮಗ್ರಿಗಳು ಉದ್ದಿನ ಕಾಳು, ಅಕ್ಕಿ, ಬೆಲ್ಲ, ತುಪ್ಪ. ಈ ಉದ್ದಿನ ಲೇಹನ ಹೇಗೆ ಮಾಡೋದು ಅಂತ ನೋಡೋಣ. ಈ ಉದ್ದಿನ ಲೇಹಕ್ಕೆ ಮೊದಲನೇದಾಗಿ ನಾವಿಲ್ಲಿ ತಗೊಂಡಿರ್ತಕ್ಕಂಥದ್ದು ಉದ್ದಿನ ಕಾಳು. ಸಾಮಾನ್ಯವಾಗಿ ಉದ್ದು ಅಂತಂದ ತಕ್ಷಣ ಸಿಪ್ಪೆ ತೆಗೆದಿರ್ತಕ್ಕಂತಹ ಉದ್ದಿನ ಕಾಳನ್ನು ಉಪಯೋಗಿಸೋದು ಬಹಳಷ್ಟು ಮಂದಿ. ಸೊ ಇವತ್ತಿನ ಈ ರೆಸಿಪಿಗೆ ಎಸ್ಪೆಷಲಿ ಈ ಮೆನಾರ್ಕೆ ಟೈಮ್ನಲ್ಲಿ ಉದ್ದಿನ ಸಿಪ್ಪೆ ಸಮೇತ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇದೀವಿ. ಇದನ್ನ ಒಂದು ಅರ್ಧ ಕಪ್ಪಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ಉದ್ದನ್ನ ನಾವು ಆಯುರ್ವೇದದಲ್ಲಿ ಮಾಷ ಅಂತ ಹೇಳ್ತೀವಿ. ಸೊ ಇದು ಉಷ್ಣವೀರ್ಯ ಆಗಿರೋದ್ರಿಂದ ಇದರಲ್ಲಿ ಅಂದ್ರೆ ಮೆನಾರ್ಕೆಗೆ ಹೇಳಿ ಮಾಡಿಸಿದಂತ ಒಂದು ಇಂಗ್ರೀಡಿಯೆಂಟ್. ಸೊ ಹಾಗೆ ಇದು ವಾತ ಮತ್ತೆ ಕಫವನ್ನ ಕಡಿಮೆ ಮಾಡುತ್ತೆ, ಪಿತ್ತವನ್ನ ಜಾಸ್ತಿ ಮಾಡುತ್ತೆ. ಮೆನಾರ್ಕೆಲಿ ಹೇಳಿ ಮಾಡಿಸಿರೋದ್ರಿಂದ ಇದು ಅಂದ್ರೆ ಪಿತ್ತನ ಆ ಟೈಮಲ್ಲಿ ಜಾಸ್ತಿ ಮಾಡೋದ್ರಿಂದ ಆ ಟೈಮಲ್ಲಿ ಏನ್ ಫ್ಲೋ ಆಗ್ಬೇಕು ಆ ತರ ಅಂದ್ರೆ ಪೀರಿಯಡ್ಸ್ ಫ್ಲೋ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದಕ್ಕೆ ಯಾವುದೇ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರಿಯುವಂತ ಅವಶ್ಯಕತೆ ಇಲ್ಲ. ಡ್ರೈ ರೋಸ್ಟ್ ಇದನ್ನ ನಾವು ಮಾಡ್ಕೊಳ್ಳೋಣ. ಈಗ ಪ್ರಿಫರಬಲಿ ಫಸ್ಟ್ ಶುರು ಆದಾಗ ಈ ತರದ ಸ್ಪೆಷಲ್ ಫುಡ್ ಏನು ಅಂತ ಹೇಳ್ತೀವಿ, ಟ್ರೆಡಿಷನಲ್ ಫುಡ್. ಈಗ ಒಂದೊಂದು ರೀಜನ್ ಅಲ್ಲಿ ಒಂದೊಂದು ತರದ್ದು ಫುಡ್ ಹೇಳ್ತಾರೆ. ನಾವು ಇವತ್ತಿನ ದಿನ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಆಯುರ್ವೇದದಲ್ಲಿ ಪ್ರಿಫರೆನ್ಸ್ ಏನ್ ಹೇಳಿದ್ದಾರೆ ಈ ಟೈಮಲ್ಲಿ ಫುಡ್ ಅನ್ನು ಕೊಡ್ಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ಇದು ಡ್ರೈ ರೋಸ್ಟ್ ಆಗಿದೆ. ಇದನ್ನ ಒಂದು ಪಾತ್ರೆನಲ್ಲಿ ತೆಗೆದಿಟ್ಕೊಳ್ಳೋಣ. ಮತ್ತೆ ಇದೇ ಪಾತ್ರೆನಲ್ಲಿ ಅಕ್ಕಿ ಒಂದು ಅರ್ಧ ಕಪ್ಪಷ್ಟು ಮತ್ತೆ ಅದೇ ತರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೇನು ತುಪ್ಪ ಅಥವಾ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಕ್ಕಿ ಅಂತಂದ್ರೆ ನಾನು ವೈಟ್ ರೈಸೇ ತಗೊಂಡಿದ್ದೀನಿ. ಸೊ ನಿಮ್ಗೆ ಬೇಕು ಅಂತಂದ್ರೆ ರೆಡ್ ರೈಸ್ ಸಮೇತ ಇಲ್ಲಿ ನೀವು ತಗೊಳ್ಬೋದು, ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ಲೇಹ್ಯ ಅನ್ನೋದು ಹೆವಿ ಅಲ್ವಾ, ಸೊ ಡೈಜೆಷನ್ಗೆ ಈಸಿ ಆಗಲಿ ಅಂತ ತುಂಬಾನೇ ಉಪಯೋಗ ಆಗುತ್ತಲ್ವಾ? ಹೌದು. ಮತ್ತೆ ಏನಾಗುತ್ತೆ ಅಂದ್ರೆ ಈಗ ಪೀರಿಯಡ್ಸ್ ಟೈಮ್ನಲ್ಲಿ ಹಾಗೆ ಮೆನಾರ್ಕೆ ಟೈಮ್ನಲ್ಲಿ ಸೊ ಸ್ವಲ್ಪ ಹೆವಿ ಪದಾರ್ಥಗಳನ್ನ ತಿಂದ್ರೆ ಜೀರ್ಣ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಆಹಾರನ ನಾವು ಯೂಸ್ ಮಾಡಬೇಕಾದ್ರೆ ಅದನ್ನ ಹುರ್ಕೊಂಡು ಯೂಸ್ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಬೆಲ್ಲದ ಪಾಕವನ್ನ ನಾವು ಮಾಡ್ಕೊಳ್ಳೋಣ. ಈ ಬೆಲ್ಲದ ಪಾಕಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು, ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ಈ ಬೆಲ್ಲ ಕರಗುವಷ್ಟರಲ್ಲಿ ನಾವು ಈಗ ಏನ್ ಹುರಿದಿಟ್ಕೊಂಡಿದ್ವಿ ಉದ್ದಿನ ಬೇಳೆ ಹಾಗೆ ಅಕ್ಕಿ, ಅದನ್ನ ಪುಡಿ ಮಾಡ್ಕೊಳ್ಳೋಣ. ಇದೀಗ ಪೌಡರ್ ರೆಡಿ ಆಗಿದೆ. ಸೊ ಸ್ವಲ್ಪ ಕೋರ್ಸ್ ಪೌಡರ್ ಆದ್ರೂ ಆಯ್ತು. ಒಂದ್ ವೇಳೆ ನಿಮ್ಗೆ ನೈಸ್ ಅಂದ್ರೆ ಫೈನ್ ಪೌಡರ್ ಬೇಕು ಅಂತಂದ್ರೆ ಫೈನ್ ಪೌಡರ್ ಕೂಡ ಮಾಡ್ಕೊಳ್ಬಹುದು. ಸೊ ಬೆಲ್ಲದ ಪಾಕ ಅಂತಂದ್ರೆ ಒಂದ್ ಎಳೆ ಬರೋದು ಅಂತ ಹೇಳ್ತೀವಿ. ಅಷ್ಟು ಒಂದ್ ಎಳೆಯಷ್ಟು ಬೆಲ್ಲದ ಪಾಕ ಬಂದ್ರೆ ಇದಕ್ಕೆ ಸಾಕಾಗುತ್ತೆ. ಈಗ ಇದು ಒಂದು ಎಳೆ ಪಾಕದಷ್ಟು ಬಂದಿದೆ. ಇದಕ್ಕೆ ಸ್ವಲ್ಪನೇ ಈ ಪೌಡರ್ನ ಸೇರಿಸ್ತಾ ಬರೋಣ. ಇದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ತುಪ್ಪ. ಯಾವುದೇ ಲೇಹಕ್ಕಾಗಿರ್ಬೋದು ಯೂಶಲಿ ತುಪ್ಪವನ್ನ ಸೇರಿಸ್ತೇವೆ. ಒಂದು ತುಪ್ಪ ಅಗ್ನಿವರ್ಧಕ ಅಂತಾನೂ ಹೇಳ್ತೇವೆ. ಹಾಗೆ ಇದು ಏನಾಗುತ್ತೆ ಅಂತಂದ್ರೆ ಈ ಲೇಹಗಳೆಲ್ಲವೂ ಸ್ವಲ್ಪ ಹೀಟನ್ನು ಜಾಸ್ತಿ ಮಾಡೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತುಪ್ಪವನ್ನ ಸೇರಿಸ್ತೇವೆ. ಇದೀಗ ತಳ ಬಿಟ್ಟಿದೆ ಅಂತ ಹೇಳ್ತೀವಿ, ಅಂದ್ರೆ ಬಾಟಮ್ಗೆ ಅಂಟೋದು ಬಿಡ್ತಿದೆ, ಅಂದ್ರೆ ಸ್ಪೂನ್ ಜೊತೆನೆ ಇದು ಬರ್ತಾ ಇದೆ. ಸೊ ಇದಾಗಿದೆ ಅಂತ ಅರ್ಥ. ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಸೊ ಈ ಉದ್ದಿನ ಲೇಹ ಏನಿದೆ ಇದನ್ನ ನೀವು ಒಂದು 5 ವರ್ಷ ಇದ್ದಾಗ್ಲೇನೆ, ಮಕ್ಳಿಗೆ 5 ವರ್ಷ ಇದ್ದಾಗ್ಲೇನೆ ಕೊಡ್ಲಿಕ್ಕೆ ಶುರು ಮಾಡ್ಬೋದು. ವಾರದಲ್ಲಿ 1 ದಿನ 2 ದಿನ ಅಥವಾ ಇದ್ರದ್ದು ಉಂಡೆ ಪಾಕ ಮಾಡಿ ಇದನ್ನ ಉಂಡೆ ತರನು ಮಾಡಿಟ್ಕೊಂಡು ಸೊ ಮಕ್ಳಿಗೆ ಕೊಡ್ತಾ ಹೋದಷ್ಟು ಅವ್ರದ್ದು ಬೋನ್ ಹೆಲ್ತ್ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ, ಹಾಗೆ ಪ್ರೋಟೀನ್ ಕಣ ಸಮೇತ ಸಿಗ್ತಾ ಹೋಗುತ್ತೆ. ಇನ್ನು ಮೆನಾರ್ಕೆ ಟೈಮಲ್ಲಿ ಕೊಡೋದ್ರಿಂದ ಅವ್ರದ್ದು ಅಂದ್ರೆ ಫರ್ಟಿಲಿಟಿಗೂ ಸಹ ಸಹಾಯ ಆಗುತ್ತೆ, ಹಾಗೆ ಮಂತ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ.